ಜಯದೇವ್ನ ಮಟ್ಟ ಹಾಕೋಕೆ ಮಲ್ಲಿನೇ ಬಂದಾಯ್ತು. ಅಮೃತಧಾರೆ ಧಾರಾವಾಹಿಯಲ್ಲಿ ಈಗ ಶ್ರಾವಣಿಯ ಆಗಮನ. ಅಮೃತಧಾರೆ ಭೂಮಿಕಾ ಮತ್ತೆ ಮಲ್ಲಿ ಮನ್ಸಲ್ಲಿ ಸಮಾಧಾನ ಇಲ್ಲ ಅಂತ ದೇವಸ್ಥಾನಕ್ಕೆ ಬಂದಿರ್ತಾರೆ. ದೇವಸ್ಥಾನದಲ್ಲಿ ಮಲ್ಲಿ ಪ್ರದಕ್ಷಿಣೆ ಹಾಕಕ್ಕೆ ಹೋಗ್ತಾಳೆ. ಭೂಮಿಕಾ ಅವಳ ಪಾಡಿಗಳು ರೆಸ್ಟ್ ಮಾಡ್ಕೊತಾ ಇರ್ತಾಳೆ. ಮಲ್ಲಿ ಪ್ರದಕ್ಷಿಣೆ ಹಾಕೊಂಡ್ಬರ್ತಾ ತನ್ನ ಗಂಡ ಜಯದೇವ್ ಮತ್ತೆ ತನ್ನ ಸೌತಿ ದಿಯಾನ ನೋಡ್ತಾಳೆ. ಅದು ಯಾವ ವೇಷದಲ್ಲಿ ಇಬ್ರು ಮದುವೆ ಆಗಕ್ಕೆ ಹೊರಟಿದ್ದಾರೆ. ಇಬ್ರು ಮದುವೆ ಗಂಡು ಹೆಣ್ಣಿನ ವೇಷದಲ್ಲಿ ಇದ್ದಾರೆ. ಇಬ್ರು ಪ್ರೀತಿಯಿಂದ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮಾತಾಡ್ತಿರೋದನ್ನ ನೋಡಿ ಶಾಕ್ ಆಗಿದ್ದಾಳೆ ಮಲ್ಲಿ. ಬಟ್ ಅವಳು ಅಲ್ಲೇನು ರಿಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅವಳಿಗೆ ಯಾವ ವಿಷಯನೂ ಎಲ್ಲ ಗೊತ್ತಿಲ್ದಂಗಿದ್ದಾಳೆ. ಈಗ ಭೂಮಿಕಾ ಅವ್ರ ಹತ್ರ ಹೇಳ್ಕೊಳ್ಳ ಬೇಡವಾ ಅಂತ ಮಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ. ಏನು ಯೋಚನೆ ಮಾಡೋ ಅಷ್ಟು ಪುರ್ಸೊತ್ತಿರಲ್ಲ. ಈಗಾಗಲೇ ಅವಳಿಗೆ ಟೈಮ್ ಮೀರೋಗ್ತಾ ಇದೆ. ಸೀದಾ ಭೂಮಿಕಾ ಹತ್ರ ಹೋಗ್ಬಿಟ್ಟು, ಅಕ್ಕವ್ರೆ ನೀವು ಇನ್ನೂ ಇಲ್ಲೇ ಕೂತೀರಿ, ನಾನು ಸುತ್ತಮುತ್ತ ಜಾಗ ಎಲ್ಲ ನೋಡ್ಕೊಂಬರ್ತೀನಿ ಅಂತ ಸುಮ್ಮನೆ ನಾಟಕ ಹೊಡಿತಾಳೆ. ಭೂಮಿಕಾ, ಮಲ್ಲಿ ನಿಂಗೆ ಏನು ಬೇಕೋ, ನೀನು ಯಾವ ಜಾಗ ಬೇಕೋ ನೋಡ್ಕೊಂಡು ನಿಧಾನಕ್ಕೆ ಬಾ, ನನಗೆ ಸಾಕಾಗಿದೆ, ನಾನು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ ಅಂತ ಅವಳ ಪಾಡಿಗಳು ಹೊರಟ್ಬಿಡ್ತಾಳೆ. ಈ ಕಡೆ ಮಲ್ಲಿ, ಹಬ್ಬ ಅಕ್ಕ ಅವ್ರನ್ನಂತೂ ಸಾಕ್ಸಿದ್ದಾಯ್ತು, ನನ್ನ ಕೆಲಸ ನಾನು ಮಾಡ್ಕೋಬೋದು, ಈಗ ಏನು ಮಾಡಲಿ ಅಂತ ಓಡಾಡ್ಕೊಂಡು ಯೋಚನೆ ಮಾಡ್ತಾ ಅಂದ್ಬಿಟ್ಟು ಒಂದು ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಒಬ್ಬ ವ್ಯಕ್ತಿಗೆ ಆ ಮದುವೆನ ನಿಲ್ಲಿಸೋದಕ್ಕೆ ಹೇಳಿದ್ದಾಳೆ. ಈಗ ಮಲ್ಲಿ ಇದನ್ನೆಲ್ಲ ಮಾಡ್ತಿದ್ದಾಳೆ ಅನ್ನೋದು ಜಯದೇವಿಗೆ ಗೊತ್ತಿಲ್ಲ. ಅವಳು ಗೊತ್ತಾಗದೇ ಇರೋ ಥರನೇ ಮೇಂಟೈನ್ ಮಾಡಬೇಕು. ಹಾಗಾಗಿ ಅವಳು ಕ್ಲೋಸ್ ಫ್ರೆಂಡಿಗೆ ಕಾಲ್ ಮಾಡಿದ್ದಾಳೆ. ಜಯದೇವಿಯ ಹಸೆಮಣೆ ಏರಾಯಿತು, ಮಂತ್ರಘೋಷ ಆಯಿತು, ಹಾರ ಒಬ್ರಿಗೊಬ್ರು ಬದಲಾಯಿಸ್ಕೊಂಡಾಯಿತು. ಇನ್ನೇನು ತಾಳಿ ಕಟ್ಟೋ ಸಮಯ. ಜಯದೇವ್ ತಾಳಿ ತಗೊಂಡು ಆಯಿತು. ಇನ್ನೇನು ಕಟ್ಟಬೇಕು, ಅಷ್ಟರಲ್ಲಿ ನಿಲ್ಲಿಸಿ ಅಂತ ಮಲ್ಲಿ ಫ್ರೆಂಡ್ನ ಆಗಮನವಾಗಿದೆ. ಯಾರು ಅಂತೀರಾ? ನಮ್ಮ ಶ್ರಾವಣಿ ಸುಬ್ರಹ್ಮಣ್ಯದ ಶ್ರಾವಣಿ ಬಂದಿದ್ದಾಳೆ ಮದುವೆ ನಿಲ್ಲಿಸೋದಕ್ಕೆ. ಮಲ್ಲಿ ಹಿಂದೆಯಿಂದ ನಿಂತು ಇದನ್ನೆಲ್ಲ ನೋಡಿಕೊಂಡು ಖುಷಿ ಪಡ್ತಾ ಇದ್ದಾಳೆ. ತನ್ನ ಗೆಳತಿ ಇದಕ್ಕಾದ್ರೂ ಸಹಾಯಕ್ಕೆ ಬಂದ್ಲಲ್ಲ ಅಂತ. ಮಲ್ಲಿಗಾಗ್ತಿರೋ ಅನ್ಯಾಯನ ತಡೆಯೋದಕ್ಕೆ ಶ್ರಾವಣಿ ಬಂದಾಯ್ತು. ಈಗ ಜಯದೇವ್ ಮತ್ತು ದಿಯಾ ವಿರುದ್ಧ ಹೋರಾಡಬೇಕಾಗಿದೆ. ಪೊಲೀಸ್ನವ್ರನ್ನ ಕರ್ಕೊಂಡ್ಬಂದಿದ್ದಾಳ ಅಥವಾ ಅವಳೊಬ್ಳೆ ಬಂದಿದ್ದಾಳ? ಮತ್ತು ಇನ್ನು ಯಾವ್ಯಾವ ರೀತಿ ಹೋರಾಟ ಮಾಡ್ತಾಳೆ? ಜಯದೇವ್ ಕಳ್ಳಾಟನ ಗೌತಮ್ ದಿವಾನ್ ಮನೆ ಎದುರುಗಡೆ ಬಯಲು ಮಾಡ್ತಾಳ, ಅಥವಾ ಅಲ್ಲೇ ವಾರ್ನಿಂಗ್ ಕೊಟ್ಟು ಸುಮ್ಮನೆ ಹೋಗಕ್ಕೆ ಬಂದಿದ್ದಾಳ, ಅಥವಾ ಶ್ರಾವಣಿ ಜೊತೆ ಸುಬ್ಬು ಕೂಡ ಬಂದಿದ್ದಾನ? ಇಷ್ಟೆಲ್ಲ ಕುತೂಹಲ ನಿಮ್ಮ ಜೊತೆ ನನಗೂ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ಲದಕ್ಕೂ ಉತ್ತರ ಕೂಡ ಸಿಗುತ್ತೆ. ನಾನು ಅಲ್ಲಿವರೆಗೂ ಕಾಯ್ತಾ ಇರ್ತೀನಿ. ನೀವು ಕಾಯ್ತಾ ಇರಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.